ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ಗೆ ಕೋಕ್ ನೀಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ಗೆ ಕೋಕ್ ನೀಡಲಾಗಿದೆ. ಎರಡೂ ಕಡೆ ವಿಜಯೋತ್ಸವಕ್ಕೆ ಸಲಹೆ ಕೊಟ್ಟಿದ್ರು ಗೋವಿಂದರಾಜು. ಕೆಎಸ್ಸಿಎ ಅಧಿಕಾರಿಗಳ ಜೊತೆಗೆ ಒತ್ತಡವನ್ನು ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಹಾಗೂ ಮನವರಿಕೆ ಮಾಡಿದ್ದು ಇದೇ ಗೋವಿಂದರಾಜು. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ಗೆ ಕೋಕ್ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಮೇಜರ್ ಅಪ್ಡೇಟ್ ನೋಡಿ. ಇದು ಎರಡೂ ಕಡೆ ವಿಜಯೋತ್ಸವಕ್ಕೆ ಗೋವಿಂದರಾಜು ಅವರೇ ಸಲಹೆಯನ್ನ ಕೊಟ್ಟಿದ್ರಂತೆ. ಕೆಎಸ್ಸಿಎ ಮತ್ತು ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ, ಈ ಎರಡೂ ಕಡೆ ನಾವು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳಿ ಗೋವಿಂದರಾಜು ಅವರು ಸಲಹೆಯನ್ನ ಕೊಟ್ಟಿದ್ರಂತೆ ಎರಡೂ ಕಡೆ ವಿಜಯೋತ್ಸವಕ್ಕೆ. ಹಾಗಾಗಿನೇ ಈಗ ಅವರನ್ನ ತೆಗೆದುಹಾಕಲಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಮನವರಿಕೆ ಮಾಡಿದ್ರಂತೆ ಗೋವಿಂದರಾಜು ಒತ್ತಡದಿಂದಾನೇ ಎರಡೂ ಕಾರ್ಯಕ್ರಮಕ್ಕೆ ಸಿಎಂ ಓಕೆ ಅಂದಿದ್ರಂತೆ. ಗೋವಿಂದರಾಜು ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಚಿವರು. ಸಿಎಂ ಆಪ್ತರಿಂದಲೂ ಕೂಡ ಗೋವಿಂದರಾಜು ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರಿಗೆ ಕೋಕ್ ನೀಡಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಕಾಲ್ತುಳಿತ ಪ್ರಕರಣದ ಹಿಂದಿನ ಕಾರಣಗಳೇನಿದಾವಲ್ಲ, ಕಾರಣಕರ್ತರು ಅವರನ್ನೆಲ್ಲರನ್ನೂ ಕೂಡ ಈಗ ಶಿಕ್ಷೆಗೆ ಗುರಿಪಡಿಸಲಾಗ್ತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆಯ ದೊಡ್ಡ ಅಧಿಕಾರಿಗಳ ತಲೆದಂಡ ಆಯಿತು. ಅದಾದ ನಂತರ ಗೋವಿಂದರಾಜು ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಆದರೆ ಸಿಎಂ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಫೈನಲಿ ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರಿಗೆ ಕೋಕ್ ನೀಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜುಗೆ ಕೋಕ್ ನೀಡಲಾಗಿದೆ. ಕಾರಣ ಏನು ಗೊತ್ತಾ? ಕಪ್ ಗೆದ್ದಿರುವ ಖುಷಿಯಲ್ಲಿ ಒಂದು ವಿಧಾನಸೌಧದ ಮುಂಭಾಗ ಸಂಭ್ರಮಾಚರಣೆ ಮಾಡಬೇಕಾಗಿತ್ತು, ಅಂದ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿತ್ತು. ಇಲ್ಲ ಅಂತ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ಇಲ್ಲ, ಎರಡೂ ಕಡೆ ಮಾಡೋಣ ಅಂತ ಹೇಳಿ ಸಲಹೆಯನ್ನ ಕೊಟ್ಟವರಲ್ಲಿ ಇವರು ಕೂಡ ಪ್ರಮುಖರು. ಗೋವಿಂದರಾಜು ಇದಾರಲ್ಲ, ಸಿಎಂ ರಾಜಕೀಯ ಕಾರ್ಯದರ್ಶಿ ಅವರು. ಸಿಎಂಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡೋದು ಇವರ ಕರ್ತವ್ಯ ಆಗಿರುತ್ತೆ, ಅದೇ ಅವರ ಕೆಲಸ ಕೂಡ. ಆದರೆ ಇಲ್ಲಿ ಅದಿನ್ನೇನೋ ಹೇಳಕ್ ಹೋಗಿ ಅಥವಾ ಇನ್ನೇನೋ ಮಾಡಕ್ ಹೋಗಿ ಅದೇನೋ ಆಗೋಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು? ಸುಮ್ಮನೆ ಎರಡೂ ಕಡೆ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಜೊತೆಗೆ ಇನ್ನೂ ಒಂದು ದಿನ ಟೈಮ್ ತಗೊಂಡು ಎರಡೂ ಕಡೆ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇರಲಿಲ್ವೇನೋ. ಸಲಹೆಯನ್ನ ಕೊಡಬಹುದಾಗಿತ್ತು ಗೋವಿಂದರಾಜು ಅವರು, ಸರಿಯಾದಂತ ಮಾರ್ಗವನ್ನ ತೋರಿಸಬಹುದಾಗಿತ್ತು. ಆದರೆ ಕೆಎಸ್ಸಿಎ ಅವರ ಜೊತೆಗೂಡಿ ಸಿಎಂ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಗೋವಿಂದರಾಜು ಅವರು ಮಾಡಿದಾರಂತೆ. ಹಾಗಾಗಿನೇ ಇಷ್ಟು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು ಗೋವಿಂದರಾಜು ಅವರ ವಿರುದ್ಧ. ಹಾಗಾಗಿನೇ ಈಗ ಅವರನ್ನ ಕೋಕ್ ಕೊಡಲಾಗಿದೆ. ಅವರಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೋಕ್ ನೀಡಲಾಗಿದೆ. ಎರಡೂ ಕಡೆ ಮಾಡಬಾರ್ದಾಗಿತ್ತು ಅನ್ನೋದು ಜನಸಾಮಾನ್ಯರ ಮಾತಾಗಿತ್ತು. ಎರಡೂ ಕಡೆ ಮಾಡೋ ಅವಶ್ಯಕತೆ ಏನಿತ್ತು? ಆರಾಮ ಕ್ರೀಡಾಂಗಣದಲ್ಲಿ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾನೆ ಇರಲಿಲ್ಲ. ಇವರೇ ನೋಡಿ ಗೋವಿಂದರಾಜು, ಸಿಎಂ ರಾಜಕೀಯ ಕಾರ್ಯದರ್ಶಿ. ಫೋಟೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ, ಮತ್ತೊಂದು ಕಡೆ ಆದೇಶದ ಪ್ರತಿಯನ್ನು ತೋರಿಸ್ತಾ ಇದ್ದೀವಿ. ಗೋವಿಂದರಾಜು ಅವರಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೋಕ್ ನೀಡಲಾಗಿದೆ. ನೀನು ಕೊಟ್ಟ ಸಲಹೆಯಿಂದ ಹಿಂಗಾಯ್ತಪ್ಪ ಅಂತ ಹೇಳಿ ಸಿಎಂ ಕೂಡ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ ಗೋವಿಂದರಾಜು ಅವರ ವಿರುದ್ಧವಾಗಿ. ಅದಾದ ನಂತರ ನಿನ್ನೆ ಸಚಿವರು ಜೊತೆಗೆ ಸಿಎಂ ನೇತೃತ್ವದಲ್ಲೇ ಒಂದು ಸಭೆ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಗೋವಿಂದರಾಜು ಅವರ ವಿರುದ್ಧ ಕೆಲವೊಂದಿಷ್ಟು ಸಚಿವರ ಅಸಮಾಧಾನವನ್ನು ಹೊರಹಾಕಿದ್ರಂತೆ. ಏನು ಸರ್ ನೀವು ಅವ್ರ ಮಾತೆಲ್ಲ ಕೇಳ್ಕೊಂಡು ಹಿಂಗಾಗ್ಬಿಡ್ತಲ್ಲ, ಸರಿಯಾದಂಥ ಭದ್ರತೆ ಆಗಲಿಲ್ಲ, ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಹಿನ್ನಡೆ, ಈ ಥರ ಎಲ್ಲ ಬೇರೆ ಸಚಿವರಿಂದ ಮಾತುಗಳು ಬಂದಾಗ ಸಹಜವಾಗಿ ಸಿಎಂ ಕೂಡ ಭಾಳ ಮುಜುಗರ ಆಗಿರುತ್ತೆ.